ಸಪ್ತಾಹ ಆಗುತ್ತೆ 7 ದಿನ. 7 ದಿನ ಅಷ್ಟೇ ಭಾಗವತ ಸಪ್ತಾಹ ಆಗ್ಬೇಕಾ? ಇಲ್ಲ. ಈ 7 ದಿನದ ಭಾಗವತ ಸಪ್ತಾಹ ಇದು ಏನಾಗುತ್ತೋ ಇದರ ಅನುಸಂಧಾನ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಆಗ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಶೃಣ್ವತಾ ಶ್ರದ್ಧೆಯ ನಿತ್ಯಂ. ಪ್ರತಿದಿನ ಆಗ್ಬೇಕು. ಆಮೇಲೆ ಅಷ್ಟೇ ಸಾಕ? ಕೇಳಿಸ್ಕೊಂಡ್ವಿ, ಶ್ರದ್ಧೆಯಿಂದ ಕೇಳಿಸ್ಕೊಂಡ್ವಿ, ದಿನ ಕೇಳಿಸ್ಕೊಂಡ್ವಿ, ಅಷ್ಟೇ ಸಾಕ? ಭಾಗವತ ಹೇಳುತ್ತೆ ಇಲ್ಲ, ಗೃಹತಾ, ಗ್ರಹಿಸ್ಬೇಕಂತೆ. ಎಷ್ಟು ಮುಖ್ಯ ನೋಡಿ, ಇದು ಗ್ರಹಿಸ್ಬೇಕಂತೆ. ಆಮೇಲೆ ಸ್ವಚೇಷ್ಟಿತಾಂ ಅಂತ ಹೇಳ್ಬೋದು, ಅನುಷ್ಠಾನಕ್ಕೆ ತರಬೇಕು. ಎಷ್ಟೊಂದ್ ಸರ್ತಿ ಏನಾಗುತ್ತೆ, ನಾವೆಲ್ಲ ಕೇಳಿಸ್ಕೊಂಡಿರ್ತೀವಿ, ಆದ್ರೆ ಯಾವುದಕ್ಕೂ ಅನುಷ್ಠಾನಕ್ಕೆ ತರೋಕೆ ನಾವು ತುಂಬಾ ಪ್ರಯತ್ನ ಮಾಡ್ತೀವಿ, ಆದ್ರೆ ಆಗೋದಿಲ್ಲ. ಎಷ್ಟೆಲ್ಲ ಕಷ್ಟಪಡ್ತೀವಲ್ಲ ನಾವು ಅನುಷ್ಠಾನ ತರೋಕೆ. ಎಷ್ಟೆಲ್ಲ ದೊಡ್ಡ ದೊಡ್ಡ ಸತ್ಯ ಗೊತ್ತಿದೆ, ನಮ್ಗೆ ತತ್ವ ಗೊತ್ತಿದೆ, ಸಿದ್ಧಾಂತ ಗೊತ್ತಿದೆ, ಆದ್ರೆ ಸಿದ್ಧಾಂತ ಸಾಧನೆ ಆಗದೆ ಹೋದ್ರೆ, ತತ್ವ ತೊಡಗಿಸ್ಕೊಳ್ಳದೆ ಹೋದ್ರೆ ಏನು ಪ್ರಯೋಜನ? ಸಿದ್ಧಾಂತದಿಂದ ಪ್ರಯೋಜನ ಇಲ್ಲ, ತತ್ವದಿಂದ ಪ್ರಯೋಜನ. ತತ್ವ ಇರೋದು ತತ್ಪರತೆ ಹುಟ್ಟಿಸೋದಕ್ಕೆ, ತತ್ವ ಇರೋದು ತನ್ಮಯತೆ ಹುಟ್ಟಿಸೋದಕ್ಕೆ, ಸಿದ್ಧಾಂತ ಇರೋದು ಸಾಧನೆ ಮಾಡಲಿಕ್ಕೆ. ಸಿದ್ಧಾಂತ ನೋಡ್ಕೊಂಡು ನಾವು ಸುಮ್ಮನೆ ಇರೋದಕ್ಕಲ್ಲ. ಅದಕ್ಕೆ ಭಾಗವತ ಹೇಳುತ್ತೆ ಗೃಹತಾಂ ಸ್ವಚೇಷ್ಟಿತಾಂ ಅಂತ. ಅದನ್ನು ನಾವು ಅನುಭವಕ್ಕೆ ತರಬೇಕು ಅಂತ. ಶ್ರೀರಾಮಕೃಷ್ಣರು ಒಂದು ಬಹಳ ಅದ್ಭುತ ಉದಾಹರಣೆ ಕೊಡ್ತಾರೆ. ಶ್ರೀರಾಮಕೃಷ್ಣರಿಗೆ ಯಾರೋ ಬಂದು ಕೇಳಿದ್ರಂತೆ, ಠಾಕೂರ್ರೆ, ನಾನು ಎಷ್ಟೋ ವರ್ಷಗಳಿಂದ, ನಮ್ದೆಲ್ಲರೂ ಪ್ರಶ್ನೆ ಇರುತ್ತೆ, ಎಷ್ಟೋ ವರ್ಷಗಳಿಂದ ಪ್ರತಿನಿತ್ಯ ಜಪ ಮಾಡ್ತೀನಿ, ಬೆಳಗ್ಗೆ ಒಂದ್ಸರ್ತಿ ಮಾಡ್ತೀನಿ, ಸಂಜೆ ಒಂದ್ಸರ್ತಿ ಮಾಡ್ತೀನಿ, ಭಗವಂತನ ನಾಮನ ನಿತ್ಯ ಜಪ ಮಾಡ್ತೀನಿ, ಆದ್ರೂ ನನ್ನಲ್ಲಿ ಏನು ಆಧ್ಯಾತ್ಮಿಕವಾಗಿ ಬದಲಾವಣೆ ಆಗ್ಲೇ ಇಲ್ಲ. ಗುರು ಮಹಾರಾಜ್ ಹೇಳಿದ್ರಂತೆ, ಬರಿಯ ಮಣಿ ಎಡ್ಸೋದ್ರಿಂದ ಏನ್ ಬಂತು ಪ್ರಯೋಜನ? ಮನಸ್ಸಿಡ್ಬೇಕಲ್ವಾ ಅದರಲ್ಲಿ ಅಂತ ಹೇಳಿದ್ರು. ನೋಡಿ, ಗೃಹತಾಂ, ಮನಸ್ಸಿಡ್ಬೇಕು, ಅವಾಗ ನಿಮ್ಗೆ ಉಪಯೋಗ ಆಗುತ್ತೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಓ ನಾನು ನಿತ್ಯ ಜಪ ಮಾಡ್ತಾ ಇದ್ದೀನಿ, 1 ಮಾಲೆ ಮಾಡಿದೆ, 2 ಮಾಲೆ ಮಾಡಿದೆ, 3 ಮಾಲೆ ಮಾಡಿದೆ, ಕೆಲವರು 100 ಮಾಲೆ ಮಾಡೋರಿದ್ದಾರೆ. ಅದಕ್ಕೆ ಗುರು ಮಹಾರಾಜರು ಹೇಳ್ತಾರೆ, ಪ್ರೇಮದಿಂದ ಒಂದೇ ಒಂದು ಸಾರ್ತಿ ಭಗವಂತನ ನಾಮವನ್ನು ತೆಗೆದುಕೊಂಡ್ರೆ ಸಾಕು. ಆ ಭಗವಂತನ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ. ಆದ್ರೆ ನಾವೇನ್ ಮಾಡ್ತಿದೀವಿ, ಮೆಕ್ಯಾನಿಕಲ್ ಆಗಿ ಮಾಡ್ತಾ ಹೋಗ್ತಿದ್ವಿ. ದಿನ ಒಂದಷ್ಟು ಮಾಡಿದೆ, ಇಷ್ಟು ಮಾಡಿದೆ ಅಂತ. ಆಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ನನ್ನ ದೇವ್ರೇನು ಮಾಡ್ತಾ ಇಲ್ಲ ಅಲ್ವಾ?